ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ಗಳನ್ನ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲಿ ಸ್ವಾತಿಗೆ ವಂಶಿ ಕಾಸು ಕೊಡೋದ್ರಲ್ಲಿ ಆಟ ಆಡಿಸಿರ್ತಾನೆ. ಅಂದರೆ ಸೈಟ್ ಮಾರಿರೋಂಥ 50% ಸ್ವಾತಿಗೆ ಕೊಡಬೇಕಾಗಿರುತ್ತಲ್ಲ, ಅದನ್ನು ನಾನು ಇವಾಗ ಕೊಡಲ್ಲ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾ ಇರ್ತಾರೆ. ಸೊ ಆ ಒಂದು ಟಾಪಿಕ್ ಮೇಲೆ ನೋಡೋಣ. ಸ್ವಾತಿಗೆ ಈ ಥರ ಯಾಕೆ ನಡ್ಕೋತಾ ಇದ್ದೀರಾ ವಂಶಿಯವರೇ ನೀವು? ನಾನು ಅಷ್ಟು ದಿನದಿಂದ ಸೇಲ್ ಆಗದಿರೋ ಸೈಟ್ನ ಹೆಂಗೋ 1 ಕೋಟಿಗೆ ಸೇಲ್ ಮಾಡಿಸಿದ್ದೀನಿ, ಅಂದರೆ ನೀವು ನನಗೆ 50% ಕೊಡಲೇಬೇಕು ಅಂದಾಗ, ಸರಿ ಈಗೇನು ಕೊಡ್ಬೇಕು ತಾನೆ, ನಾನು ಕಾಲು ಹೊತ್ತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಂಶಿ ಹೇಳ್ತಾರೆ. ಏನು ಕಾಲು ಹೊತ್ತಬೇಕಾ ರೀ? ಏನಂತ ಅಂದ್ಕೊಂಡಿದ್ದೀರಾ ನೀವು 2 ತಿಂಗಳು ಮಾತ್ರ ನನ್ನ ಗಂಡ ಅಂತ ಆ್ಯಕ್ಟ್ ಮಾಡ್ತಿರೋದು. ನೀವೇನು ನನ್ನ ನಿಜವಾದ ಗಂಡ ಅಲ್ಲ, ಆಯಿತಾ? ನಿಮ್ಮ ಕಾಲು ನಾನು ಯಾಕ್ರಿ ಒತ್ತಬೇಕು? ನೀವು ಡೀಲ್ ಮಾಡ್ಕೋಬೇಕಾದ್ರೆ ನಾನು ಸೈಟ್ ಮಾಡಿದ್ರೆ ಮಾತ್ರ ನಾನು ನಿನಗೆ 50% ಕೊಡ್ತೀನಿ ಅಂತ ಹೇಳ್ತಿದ್ದು. ಈಗ ನೋಡಿದ್ರೆ ಕಾಲು ಹೊತ್ತು ಕೈ ಹೊತ್ತು ಅಂತಿದ್ದೀರಾ, ಏನ್ರಿ ಮಾಡ್ತಾಯಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಸ್ವಾತಿ ಕೇಳ್ತಾಳೆ. ಬಾಯ್ ಬಡ್ಕಿ, ಇವಾಗ ಹೇಳೋ ಕೆಲಸನ ಮಾಡಿದ್ರೆ ಮಾತ್ರ ನಿನಗೆ 50% ಸಿಗುತ್ತೆ, ಇಲ್ಲ ಅಂದರೆ ₹1 ಸಿಗಲ್ಲ ಅಂದ್ಬಿಟ್ಟು ವಂಶಿ ಹೇಳ್ಬಿಡ್ತಾರೆ. ಸ್ವಾತಿ ಫುಲ್ಲು ಉರ್ಕೊಂಡು ನೋಡೇ ಬಿಡ್ತೀನಿ, ಅದು ಹೆಂಗೆ ನೀವು ನನಗೆ ಕಾಸು ಕೊಡಲ್ವೋ, ನಾನು ಮಾತ್ರ ಕಾಲು ಒತ್ತಲ್ಲ ಆದಮೇಲೆ ಒತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಅಲ್ಲ, ಈ ವಸುದೇವನ ಮಗಳಿಗೆ ಕಾಲು ಒತ್ತು ಅಂತ ಹೇಳ್ತೀರಾ? ಸುಮ್ಮನೆ ಏನೋ ನಾನು ಕೇಳ್ತಾ ಇಲ್ಲ, ನಾನು ಕೆಲಸ ಮಾಡಿದ್ದೀನಿ, ನೀವು ಡೀಲ್ಗೆ ಒಪ್ಕೊಂಡಿದ್ರೆ ಅದಕ್ಕೋಸ್ಕರ ನಾನು ಕಾಸು ಕೊಡ್ತಿದ್ದೀರಾ, ಇದೆಲ್ಲ ಎಕ್ಸ್ಟ್ರಾ ಕೆಲಸ ನಾನು ಯಾಕ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಾತಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಪಚಾರಿ ಹೆಂಗೆ ಆಡ್ತಾಳೆ ನೋಡು. ಅಲ್ಲ, ಇವ್ಳು 50% ಕೊಡದೆ ಹಂಗೆ ಬಿಟ್ಬಿಡ್ತೀನಿ ನಾನು, ನನಗೆ ಹಾಕ್ಬೇಕು ಇವ್ಳು ದುಡ್ಡು, ನೋಡೋಣ ಒಂದು ಸ್ವಲ್ಪ ಆಟ ಆಡ್ಸೋಣ ಅಂದರೆ ಈ ರೀತಿ ಆಡ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ವಂಶಿ ಬೈಕೊಂತ ಇರ್ತಾರೆ. ಇನ್ನು ನಮ್ಮ ರಾಧಿಕಂಗಂತೂ ಅಲ್ಲ ಏನಾಗಿದೆ, ನೈಟೆಲ್ಲ ನನ್ನ ಕುತ್ತಿಗೆನ ಯಾಕೆ ಸಿಗ್ತಾ ಇದೆ ಅಂದಾಗ, ಅತ್ತೆ ಅದೊಂದು ದೊಡ್ಡ ವಿಚಾರ, ಕನ್ಸಲ್ಲೆಲ್ಲ ಬಂದು ಕಾಡ್ತಾಳೆ ಆ ಸ್ವಾತಿ ನನ್ನ ಅಂತ ಹೇಳ್ಬಿಟ್ಟು ರಾಗಿಣಿ ಹೇಳ್ತಾ ಇರ್ತಾಳೆ. ಅಲ್ಲ, ನಿನಗೆಲ್ಲ ಹುಚ್ಚಿಡ್ದುಬಿಟ್ಟಿದೆ ಆ ಸ್ವಾತಿ ಬಗ್ಗೆ, ಅವಳಿಗೆ ಇಷ್ಟೊಂದೆಲ್ಲ ಎದುರ್ಕೊಂಬಿಟ್ಟಿದ್ಯಾ ನೀನು ಅಂತ ಹೇಳ್ಬಿಟ್ಟು ರಾಧಿಕಾ ಹೇಳ್ತಿರ್ತಾರೆ. ಅತ್ತೆ, ನೀವು ನನ್ನ ಅವಮಾನ ಮಾಡಿಬಿಡಿ, ನಿನ್ನೆಯಿಂದ ಅಪ್ಪ ಅಂತೂ ಚೆನ್ನಾಗಿ ಬೈದಾಕಿದ್ದಾರೆ, ಇವಾಗ ನೀವು ಅವಮಾನ ಮಾಡ್ತಿದ್ದೀರಾ, ಎಲ್ಲ ನಿದ್ದೆಯಿಂದನೇ ಆಗಿದ್ದು ಅಂದಾಗ, ನನ್ನ ಮಗ ತುಂಬ ಸ್ಮಾರ್ಟ್, ಅದಕ್ಕೆ ನೀವು ಗೂಬೆಗಳಾಗಿದ್ದೀರಾ ಅಂದ್ಬಿಟ್ಟು ರಾಧಿಕಾ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಪಶುಪತಿಗಂತೂ ಪಿತ್ತ ನೆತ್ತಿಗೆ ಏರ್ಬಿಟ್ಟಿರುತ್ತೆ. ಯಾಕೆಂದರೆ ಆ ಸ್ವಾತಿ ಮುಂದೆ ನಾನು ಸೋತ್ಬಿಟ್ನಲ್ಲ, ಆ ದುಡ್ಡು ಹೋದ್ರೂ ಪರವಾಗಿಲ್ಲ, ಆದರೆ ಆ ಸ್ವಾತಿ ಮುಂದೆ ಮಾತ್ರ ನಾನು ಸೋಲ್ಬಾರ್ದು ಅನ್ನೋದು ಪಶುಪತಿ ವಾದ ಆಗಿರುತ್ತೆ. ಅದು ಏನು ಮಾಡ್ತೀಯೋ ಬಿಡ್ತಾ ಗೊತ್ತಿಲ್ಲ ಮಗಳೇ, ನಾನು ಮಾತ್ರ ಆ ಸ್ವಾತಿ ಅಂದಾಗ, ಪಾಪ ನೀವೇನು ಅಂದ್ಕೋಬೇಡಿ, ಆ ಸ್ವಾತಿ ಆಟ ಇನ್ನೇನು ಜಾಸ್ತಿ ದಿನ ನಡೆಯಲ್ಲ, ನನ್ನ ಪ್ರಕಾರ ಅವರಿಬ್ರು ಮದುವೆ ಆಗಿರೋದೇ ಡೌಟ್ ಪಪ್ಪ ಅಂದಾಗ, ಏನು ಹೇಳ್ತಾ ಇದ್ದೀಯ ಅಂದಾಗ, ಹೌದು ಪಪ್ಪ ಅಂದಾಗ, ಸುಮ್ಮನೆ ರಮ್ಮ, ಆ ಸ್ವಾತಿ ಮೊದಲೇ ಪ್ಲ್ಯಾನ್ ಚೆನ್ನಾಗಿ ಮಾಡ್ತಾಳೆ ಅಂತ ಹುಡುಗ ವಂಶಿ ಬೇಜಾನ್ ಆಸ್ತಿ, ನೋಡೋಕೆ ಚೆನ್ನಾಗಿದ್ದಾನೆ, ದೊಡ್ಡ ಮನೆ ಸಿಕ್ಕಿದ್ರೆ ಬಿಟ್ಬಿಡ್ತಾಳ ಅವಳು ಅಂದ್ಬಿಟ್ಟು ಈ ಪಶುಪತಿ ಹೇಳ್ತಿರ್ತಾನೆ. ಇಲ್ಲ ಪಪ್ಪ, ಆದ್ರೂ ಅವಳು ಈ ಥರ ಎಲ್ಲ ಹುಡುಗಿ ಅಲ್ಲ ಅಂತ ನಮಗೂ ಗೊತ್ತು ತಾನೆ, ಇದರಲ್ಲಿ ಏನೋ ಇದೆ ಪಪ್ಪ, ವಂಶಿ ಹತ್ರ ಅವಳು ಸೈಟ್ ಮಾರಿಸಿ 50%ನ ಕೇಳ್ತಾ ಇದ್ಲು, ಇದೆಲ್ಲ ನೋಡ್ತಾ ಇದ್ರೆ ಗಂಡ ಹೆಂಡತಿ ಯಾರು ಪಪ್ಪ ಹಿಂಗೆಲ್ಲ ಆಡೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ರಾಗಿಣಿ ಹೇಳ್ತಾ ಇರ್ತಾಳೆ. ನೀನು ಹೇಳೋದು ಯೋಚನೆ ಮಾಡಬೇಕು ಮಗಳೇ, ಆದರೆ ನೀನು ಯಾವುದಕ್ಕೂ ಒಂದು ಕಣ್ಣಿಟ್ಟಿರೋ ಆ ರಾಗಿಣಿ ಮತ್ತು ಸ್ವಾತಿ ಅಂತ ಹೇಳ್ಬಿಟ್ಟು ಈ ಪಶುಪತಿ ಹೇಳ್ತಾ ಇರ್ತಾನೆ. ಇನ್ನು ತಾತ ಅಜ್ಜಿದ್ದವರು ನಮ್ಮ ಸ್ವಾತಿ ಎಷ್ಟು ಬುದ್ಧಿವಂತೆ ಅಂದರೆ, ಆ ದೆವ್ವದ ಸೈಟ್ನ ಯಾರು ತಗೊಳ್ಳಲ್ಲ ಅಂತಿದ್ನೆ, ಹೆಂಗೋ ಸೇಲ್ ಮಾಡಿಸ್ಬಿಟ್ಲಲ್ಲ ಅಂದಾಗ, ಅಲ್ಲ ರೀ, ಪಶುಪತಿಗೆ ತಾನೇ ಮಾಡಿಸಿರೋದು, ಅಂದರೆ ಈ ಪಶುಪತಿ ಎಷ್ಟು ದಡ್ಡ ಇರಬೇಕು, ಜನ ಎಲ್ಲ ಎದುರ್ಕೋತಾ ಇದ್ರು, ಆದರೂ ಈ ಸೈಟ್ನ ಅದು ಹೆಂಗೆ ನಮ್ಮ ಸ್ವಾತಿ ಮಾರಿದ್ಲು ಅಂತೇಳ್ಬಿಟ್ಟು ತಾತಾಜಿ ಮಾತಾಡ್ಕೊತಿರ್ತಾರೆ. ಅಷ್ಟಲ್ಲದೆ ನನ್ನ ಮೊಮ್ಮಗ ಪ್ರೀತಿಸಿ ಮದುವೆ ಆಗಿದ್ದಾನ ಸ್ವಾತಿನ, ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ ಭವಾನಿ, ಅಷ್ಟು ಇಷ್ಟಪಟ್ಟಾಗಿದ್ದಾನೆ, ಅಷ್ಟು ಬುದ್ಧಿವಂತೆ ಅಂತಲೇ ಅವಳ ಮದುವೆ ಆಗಿರೋದು ಅಂದ್ಬಿಟ್ಟು ತಾತಾಜಿ ಮಾತಾಡ್ಕೊತಾ ಇರ್ತಾರೆ. ಇನ್ನು ಸ್ವಾತಿ ನಮ್ಮ ವಂಶಿ ಮೇಲೆ ಮುನ್ಸ್ಕೊಂಬಿಟ್ಟಿರ್ತಾರೆ. ಸೊ ಇನ್ನು 50% ಕೊಟ್ಟಿಲ್ವಲ್ಲ ಅನ್ನೋದೇ ಸ್ವಾತಿ ಕೋಪ ಮಾಡ್ಕೊಂಡಿರ್ತಾರೆ. ಸೊ ಸದ್ಯಕ್ಕೆ ಆ ಮನೆ ಬಿಡಿಸ್ಕೊಬೇಕು ಅನ್ನೋದು ಸ್ವಾತಿ ಉದ್ದೇಶ. ಈಗ ವಂಶಿ ಇನ್ನು ಏನೇನೆಲ್ಲ ಕಾಟ ಕೊಡ್ತಾರೆ ಸ್ವಾತಿಗೆ, ಸ್ವಾತಿ ಬತ್ತಳ ನಮ್ಮ ವಂಶಿಗೆ, ಈ ಮುದ್ದು ಪೆದ್ದು ಜೋಡಿ ಒಂದಾಗ್ತಾರ ಇಲ್ಲ ಹಿಂಗೆ ಕಿತ್ತಾಡ್ಕೊಂಡಿರ್ತಾರ. ಸೊ ನಮಗಂತೂ ಈ ಜೋಡಿ ತುಂಬಾ ಇಷ್ಟ. ನಿಮಗೆ ಈ ಜೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದರೆ ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.